ನಮಸ್ಕಾರ ಸ್ನೇಹಿತರೆ. ಕಾಫಿ ಕೀಟಗಳ ಬಗ್ಗೆ ಕಲ್ತ್ಕೋತಾ ಇದ್ವಿ. ಭಾಳ ಪ್ರಮುಖವಾದಂಥ ಬಿಳಿ ಕಾಂಡ ಕೊರಕ, ಕಾಫಿ ಬೆರ್ರಿ ಬೋರರ್ ಅಥವಾ ಹಣ್ಣು ಕೊರಕ, ಅದ್ರ ಜೊತೆಗೆ ಶಲ್ಕ ಕೀಟ ಮತ್ತು ಶಾಟೋಲ್ ಬೋರರ್ ಅಥವಾ ಆಂಬ್ರೋಸಿಯಾ ದುಂಬಿಗಳನ್ನು ಕಲ್ತ್ಕೊಂಡ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಭಾಳ ಅತ್ಯಂತ ನಿಕೃಷ್ಟ ಪೀಡೆ ಅಂತ ಸೀರಿಯಸ್ ಅಲ್ಲ. ಕಾಫಿ ಬೆಳೆಗಾರರಿಗೆ ಕಾಫಿ ಕೆಂಪು ಕೊರಕ ಅಂತಂದರೆ ಅದೇನು ಕೀಡೆನೇ ಅಲ್ಲ ಅನ್ನೋ ರೀತಿ ಉದಾಸೀನ. ಆದರೆ ಈ ಕೀಟದ ಬಗ್ಗೆ ನಾನು ಇವತ್ತು ನಿಮ್ಗೆ ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇದು ಇತ್ತೀಚಿನ ದಿನಗಳಲ್ಲಿ ಕಾಫಿ ಬೆಳೆಗಾರರಿಗಿಂತ ಅಥವಾ ಟೀ ಬೆಳೆಗಾರರಿಗಿಂತ, ಕಾಫಿ ಟೀನಲ್ಲಷ್ಟೇ ಇದೊಂದು ಪ್ರಮುಖ ಕೀಟ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ, ಬಯಲು ಸೀಮೆನಲ್ಲಿ ಇದರ ಹಾವಳಿ ಭಾಳ ಹೆಚ್ಚಾಗ್ತಾ ಇದೆ. ಅದ್ರ ಜೊತೆಗೆ ಬಯಲು ಸೀಮೆನಲ್ಲೂ ಬೆಳೆ ವೈವಿಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಬಯಲು ಸೀಮೆನಲ್ಲಿ ಇದು ಭಾಳ ಹಿಂದಿನಿಂದನೂ, ನಾನು ವಿದ್ಯಾರ್ಥಿ ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿ ಆಗಿದ್ದ ಕಾಲದಿಂದ ಸುಮಾರು 30 ವರ್ಷದ ಹಿಂದಿನಿಂದನೂ ಬಯಲು ಸೀಮೆನಲ್ಲಿ ಇದು ನಮ್ಮ ಸರ್ವೆ ಮರ, ಕ್ಯಾಶುರಿನ ಗಿಡಗಳೇನಿದೆ, ಮಳೆ ಮರ ಅಥವಾ ಗಾಳಿ ಮರ, ಇವುಗಳ ಮೇಲೆ ಒಂದು ಮಾರಕವಾದಂಥ ಒಂದು ಪೀಡೆ ಅಷ್ಟೆ ಬಯಲು ಸೀಮೆನಲ್ಲಿ. ಏಕೆಂದರೆ ಇದರ ಆಸರೆ ಅಷ್ಟು ವೈವಿಧ್ಯವಾಗಿದೆ. ಸುಮಾರು 40ಕ್ಕಿಂತ ಮೇಲ್ಪಟ್ಟ ಜಾತಿಯ ಮರಗಳ ಮೇಲೆ ಇದು, ಅದರಲ್ಲೂ ಪ್ರಮುಖವಾಗಿ ಇವು ನಾವು ಸೆಮಿ ಹಾರ್ಡ್ವುಡ್, ಈ ಕಡೆ ಭಾಳ ಗಟ್ಟಿಯಾದಂಥ ಕಾಂಡಗಳಲ್ಲ ಅವು, ಅರ್ಧಂಬರ್ಧ ಅಷ್ಟು ಬಲಿಷ್ಠವಾದಂಥಲ್ಲ, ಭಾಳ ಸರಳವಾಗಿ ಅವುಗಳನ್ನು ಮುರಿಬೋದು ನಾವು. ಅಂಥ ಸೆಮಿ ಹಾರ್ಡ್ವುಡ್ ಜಾತಿಗೆ ಸೇರಿದಂಥ ಕಾಂಡಗಳ ಮೇಲೆ ಅಥವಾ ಅವುಗಳ ಮೇಲೆ ಭಾಳ ಫೈಬ್ರಸ್ ಇರುತ್ತೆ, ಹಂಗಾಗಿ ಭಾಳ ಬೇಗ ಟಕ್ ಅಂತ ಮುರಿದು ಬಿಡ್ತವೆ. ಅಂಥ ಜಾತಿಗೆ ಸೇರಿದಂಥ ಮರಗಳ ಮೇಲೆ ಇದು ಜೀವನವನ್ನು ಮಾಡ್ತಾ ಇದೆ. ಕಳೆದ 10 ವರ್ಷಗಳಿಂದ ಈಗ ನಾನು ಇಲ್ಲಿ ಬೆಂಗಳೂರಿಗೆ ಬಂದ ಹೊಸದರಲ್ಲಿ ನನ್ನ ಗುರುಗಳು ನನಗೆ ನಾಗಮಂಗಲಕ್ಕೆ ಹೋಗ್ಲಿಕ್ಕೆ ಹೇಳಿದ್ರು. ಯಾಕೆ ಅಂತಂದರೆ ಅಲ್ಲಿ ಕ್ಯಾಶುರಿನ ಒಣಗ್ತಾ ಇದೆ. ನನಗೇನೋ ಇನ್ನೂ ಈ ರೆಡ್ ಬೋರರ್ನ ಅವಳಿ ಅಲ್ಲಿ ಇಲ್ಲ ಅನ್ಕೋತೀನಿ ಅಂತಲೇ ಅವ್ರು ನನಗೆ ಹೇಳಿ ಕಳಿಸಿದ್ರು. ಬಟ್ ನಾನು ಅಲ್ಲಿ ನೋಡಿದಾಗ ಈ ಕೆಂಪು ಕೊರಕ, ರೆಡ್ ಕಾರ್ಪೆಂಟರ್, ಕಾಫಿ ಕಾರ್ಪೆಂಟರ್ ಅಂತ ಹೇಳ್ತಾರೆ, ಜಿಜೆರಾ ಕಾಫಿ ಅಂತೇಳಿ. ಯಾಕೆ ಅದನ್ನು ಕೆಂಪು ಕೊರಕ ಅಂತ ಹೇಳ್ತಾರೆ ಅಂತಂದರೆ, ಸಂಪೂರ್ಣವಾಗಿ ಬಲ್ತಂಥ ಈ ಮರಿಹುಳ ಸುಮಾರು 73ರಿಂದ 205 ದಿನಗಳ ಕಾಲ ಇದು ಮರಿ ಅವಸ್ಥೆಯಲ್ಲಿ ಬದುಕ್ತದೆ. ಬೇರೆ ಬೇರೆ ಆಶ್ರಯ ಸಸ್ಯಗಳ ಮೇಲೆ ಇದರ ಜೀವನ ಚರಿತ್ರೆ ಬೇರೆ ಇರುತ್ತೆ. ಅದಕ್ಕೆ ಬೇಕಾದಂಥ ಭಾಳ ಬೇಗವಾಗಿ ಬೆಳೆತು ಅಂದರೆ 73ಕ್ಕೆ ದಿನಕ್ಕೆ ಗೊತ್ತಾಗುತ್ತೆ. ಕೆಲವೊಂದಷ್ಟು ಆಶ್ರಯ ಸಸ್ಯಗಳಲ್ಲಿ ಅದರ ಬೆಳವಣಿಗೆಗೆ ಅಷ್ಟು ಪೂರಕವಾಗಿಲ್ಲ ಅಂದರೆ ಸುಮಾರು 205 ದಿನಗಳ ಕಾಲ ಇದು ಮಾಡುತ್ತೆ. ಈ ಬಲಿತ ಮರಿಹುಳು ಸುಮಾರು ಹತ್ತತ್ರ ಒಂದು 5 ಸೆಂಟಿಮೀಟ್ರು ಅಂದರೆ ಇಷ್ಟು ಉದ್ದದವರೆಗೆ ಇರುತ್ತೆ, ಭಾಳ ದಪ್ಪ, ಆಲ್ಮೋಸ್ಟ್ ನಮ್ಮ ಕಿರುಬೆರಳ ಗಾತ್ರದವರೆಗೂ ಇದು ಬೆಳೆಯುತ್ತೆ. ನನ್ನ ಕೈನಲ್ಲಿ ಕಿರುಬೆರಳು, ಕೆಲವ್ರ ಕೈನಲ್ಲಿ ಇನ್ನೂ ಸಣ್ಣ ಆಗ್ಬೋದು, ಕೆಲವ್ರಿಗೆ ಆ ಬೆರಳು ಬೆಳೆಸೋದಕ್ಕಾಗೋದಿಲ್ಲ, ಅವ್ರ ಮಕ್ಳ ಕೈನಲ್ಲೇ ಬಳಸ್ಕೋಬೇಕಾಗ್ತದೆ. ಆ ಗಾತ್ರದವರೆಗೆ ಬೆಳೀತದೆ. ಮತ್ತು ಕೆಲವೊಂದಷ್ಟು ಸಂದರ್ಭದಲ್ಲಿ ವರ್ಷಕ್ಕೆ 1 ಅಥವಾ 2 ತಲೆಮಾರುಗಳನ್ನಷ್ಟೇ ಇವು ಮುಗಿಸುವಂಥ ಸಾಮರ್ಥ್ಯ ಇರುವಂಥದ್ದು. ಇದು ಭಾಳ ಕೆಂಪುದು, ಪಳ 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 ಹೊಳೆಯುವಂಥ ಒಂದು ಕೆಂಪು, ಅದರ ಜೊತೆ ಸ್ವಲ್ಪ ಕಪ್ಪು ಬಣ್ಣದ, ಕಪ್ಪು ಕೆಂಪು ಮಿಶ್ರಿತ ತಲೆಯನ್ನು ಇದು ಹೊಂದಿರ್ತದೆ. ಆ ಕಾರಣಕ್ಕೋಸ್ಕರ ಇದನ್ನು ಕೆಂಪು ಕಾರ್ಪೆಂಟರ್ ಅಂತೇಳಿ ಕರೀತಾರೆ. 15-16ರಲ್ಲಿ ಅರಸೀಕೆರೆಯಿಂದ ಮೊದಲನೇ ಬಾರಿಗೆ ನಮ್ಮ ದಾಳಿಂಬೆನಲ್ಲಿ ಈ ಒಂದು ಕೆಂಪು ಕಾಂಡ ಕೊರಕ ಬಂತು. ಅದರ ನಂತರ ದಾವಣಗೆರೆ, ಚಿತ್ರದುರ್ಗ ಮತ್ತು ತುಮಕೂರು ಈ ಭಾಗದ ದಾಳಿಂಬೆ ಬೆಳೆಗಾರರಲ್ಲಿ ಬಹುತೇಕ, ಮತ್ತು ಇವೇನು ದಾಳಿಂಬೆ ಭಾಳ ವ್ಯಾಪಕವಾಗಿದ್ದಂಥ ದಾಳಿಂಬೆಗಳ ತೋಟಗಳೆಲ್ಲ ಅಲ್ಲೊಂದಿಲ್ಲೊಂದಿಲ್ಲೋ ಒಂದೊಂದು ಕಡೆ ಇದ್ದಂಥ ತೋಟಗಳು. ಅದರ ನಂತರದ ವರ್ಷದಲ್ಲಿ ನನಗೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಈವನ್ ಬೆಂಗಳೂರು ನಗರ ಜಿಲ್ಲೆಯಿಂದನೂ ಸಹ ಭಾಳಷ್ಟು ಕಾಡು ಮರಗಳನ್ನು, ಅದರಲ್ಲೂ ಪ್ರಮುಖವಾಗಿ ಮಹಾಗನಿ ಯಾರು ಹಾಕ್ಕೊಂಡಿದ್ರು ಅವರ ತೋಟಗಳಲ್ಲಿ ಇದು ಭಾಳ ಏರಳವಾಗಿ ಹಾನಿಯನ್ನು ಮಾಡ್ತು. ಅದರಲ್ಲೂ ನಾಟಿ ಮಾಡೋದಕ್ಕೆ ಸಸಿ ಮಡಿನಲ್ಲೇ ಭಾಳಷ್ಟು ಸಲ ಇದು ತೊಂದರೆಯನ್ನು ಕೊಟ್ಟಿದೆ. ಗಿಡಗಳು ಒಣಗೋಗಿದ್ದಾವೆ. ತದನಂತರ ನಾಟಿ ಮಾಡಿದ ವರ್ಷದಲ್ಲೇ ಸುಳಿವು ಒಣಗೋಯ್ತು. ಮತ್ತು ಕೆಳಗಿಂದ ಮರ ಬರ್ತಾ ಇದೆ, ನನಗೆ ಉದ್ದವಾದ ಸ್ಟೇಕ್ ಬೇಕಾಗಿತ್ತು, ಇದು ಈ ಥರ ಆಗ್ಬಿಡ್ತು ಅಂತೇಳಿ ಪಾಪ ರೈತರು ಭಾಳ ಇದನ್ನು ಮಾಡಿಕೊಂಡ್ರು. ಈ ಥರದ ವೈವಿಧ್ಯತೆ ಭಾಳಷ್ಟು ಇರೋದರಿಂದ, ಮತ್ತು ಇತ್ತೀಚಿನ ದಿನಗಳಲ್ಲಿ ಕಾಫಿ ಬಯಲು ಸೀಮೆಗೂ ಕೂಡ ಕಾಲಿಡ್ತಾ ಇರೋದರಿಂದ ಕ್ರಮೇಣ ಈಗಾಗಲೇ ಮೈಸೂರು, ಮಂಡ್ಯದಲ್ಲಿ ಭಾಳಷ್ಟು ಬಂದಿದೆ.
ಹಾಗೆ ಚಿತ್ರದುರ್ಗದಲ್ಲೂ ನಮ್ಮ ಫಾರ್ಮ್ ಟಿವಿಯಿಂದನೂ ಕೂಡ ನೀವೆಲ್ಲ ನೋಡ್ತಾ ಇದ್ರೆ ಭಾಳ ಉತ್ತಮ ಗುಣಮಟ್ಟದ ಕಾಫಿ ಬೆಳೆ ಬಂದಿದೆ. ಅವರನ್ನು ನೋಡಿ ಇನ್ನೂ ಭಾಳಷ್ಟು ಜನ ಕಾಫಿ ಬೆಳೆಯುವಂಥ ಸಾಧ್ಯತೆ ಹೆಚ್ಚಿದ್ದಾವೆ. ಆ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ನಾವು ಭಾಳ ವಿಶೇಷವಾಗಿ ಗಮನವನ್ನು ಹರಿಸ್ಬೇಕು. ಅದೆಲ್ಲದಕ್ಕಿಂತ ಮೆಚ್ಚಿನ ಹಾನಿಯನ್ನು ನಾನು ಗಮನಿಸಿರೋದು ಅಂತಂದರೆ, ಭಾಳ ಕಣ್ಣಾರ ನೋಡಿರೋ ಒಂದು ರೀತಿ ದುಸ್ವಪ್ನದ ರೀತಿ. ಆಲ್ಮೋಸ್ಟ್ ಎಲ್ಲೆಲ್ಲಿ ಬೆಣ್ಣೆ ಹಣ್ಣು ಹಾಕಿದಾರೋ ಅದರಲ್ಲಿ 5% ಮರಗಳಿಲ್ಲ ಅಂದರೂ ರೆಂಬೆಗಳು ದಾಳಿ ಆಗಿರುವಂಥ ನಿದರ್ಶನಗಳನ್ನು ನಾನು ನೋಡಿದ್ದೀನಿ. ಮತ್ತು ಕಾಫಿನಲ್ಲಿ ಇದರದ್ದು ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಕಾಫಿ ಮತ್ತು ಟೀ ಈ ಬೆಳೆಗಳಲ್ಲಿ ಇದರದ್ದು ವೈಶಿಷ್ಟ್ಯತೆ ಏನಪ್ಪ ಅಂದರೆ, ಯೂಶ್ವಲಿ ಭೂಮಿಯಿಂದ 1-2 ಅಡಿ ಅಂತರದಲ್ಲೇ ನಾವು ಇದರ ರಂಧ್ರವನ್ನು ನಾವು ನೋಡಲಿಕ್ಕೆ ಸಿಗುತ್ತೆ. ಆದರೆ ಬೇರೆ ಬೆಳೆಗಳಲ್ಲಿ ಇದರದ್ದು ಇದೇ ರೀತಿ ಅಂತೇಳಿ ಸಿಗ್ತಾ ಇಲ್ಲ. ನಮ್ಮ ಬೆಣ್ಣೆಹಣ್ಣಿನ ಗಿಡದಲ್ಲಿ ಸುಮಾರು 10-12 ಅಡಿ ಎತ್ತರದಲ್ಲಿ ಇದರ ಹಾವಳಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಮಹಾಗನಿ ಮರದಲ್ಲಿ ಸುಳಿನಲ್ಲಿ ಸುಮಾರು ಅದು ಕೂಡ ಕನಿಷ್ಠ 6-15 ಅಡಿ ಎತ್ತರದ ತುದಿನಲ್ಲಿ ಇದರ ಹಾವಳಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ. ಸಸಿ ಮಡಿನಲ್ಲೂ ಇದೆ. ಅದ್ರ ಜೊತೆಗೆ ಬೆಳೆದಂಥ ನಾಟಿ ಮಾಡಿದಂಥ ಗಿಡಗಳಲ್ಲಿ ಸಾಲಿನಲ್ಲಿ ಬೆಳೆದಂಥ 6-15 ಅಡಿ ಎತ್ತರದಲ್ಲಿರುವಂಥ ಸುಳಿನಲ್ಲಿ ಇದರ ಹಾವಳಿ ನಾವು ಗುರುತಿಸಿದೆ. ಹಾಗಾಗಿ ಇದು ಆಸರೆ ಸಸ್ಯ ಯಾವುದು ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾವು ಭಾಳ ಎಚ್ಚರಿಕೆಯಿಂದ ಇರಬೇಕು ಈ ಕೀಟದ ಬಗ್ಗೆ. ಕಾಫಿನಲ್ಲೂ ಕೂಡ ಇದೆ. ಕಾಫಿನಲ್ಲೂ ಈಗಲೂ ಕೂಡ ನೇರಳೆಗೆ ಈ ಥರದ ಮರಗಳನ್ನು ತಾವು ಎಸ್ಪೆಷಲಿ ಬೆಣ್ಣೆಹಣ್ಣು ಮತ್ತು ಮಹಾಗನಿಯನ್ನು ಬಳಸ್ತಾ ಇದ್ದರೆ ವಿಶೇಷವಾಗಿ ತಾವು ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಇವೆಲ್ಲ ಈ ಒಂದು ಕೆಂಪು ಕಾಂಡ ಕೊರಕಕ್ಕೆ ದಾಳಿಗೆ ತುತ್ತಾಗುವಂಥ ಗಿಡ ಮರಗಳೇ ಆಗಿರೋದ್ರಿಂದ ಭಾಳ ವಿಶೇಷವಾಗಿ ಗಮನವನ್ನು ವಹಿಸ್ಕೋಬೇಕು. ಮತ್ತು ಇದು ಆಯಿತು, ದಾಳಿ ಆಯಿತು ಅಂತಂದರೆ ಆರಂಭಿಕ ಲಕ್ಷಣಗಳು ಒಂದು ರೆಂಬೆ, ಕೆಲವೊಂದಷ್ಟು ಸಣ್ಣ ಸಸ್ಯ ಆದರೆ ಮೇಲ್ಗಡೆಯ ಕಂಪ್ಲೀಟ್ ಸುಳಿ ಮೊದಲು ಬಾಡುತ್ತೆ. ಅದನ್ನು ನಾವು ಗಮನಿಸದೆ ಹೋಯಿತು ಅಂತಂದರೆ ಒಣಗೋಗುತ್ತೆ. ಒಣಗಿದ ನಂತರ ಇದು ಕೆಳಮುಖವಾಗಿ ದಾಳಿ ಮಾಡ್ಕೋತಾ ಹೋಗುತ್ತೆ. ಮತ್ತು ಎಲ್ಲಿ ಯಾವ ಭಾಗದಲ್ಲಿ ಇದು ಎಂಟ್ರಿ ಆಗಿರುತ್ತೋ ಆ ಭಾಗದಿಂದ ನಮಗೆ ಅಂಟು ಉದುರ್ತಾ ಇರ್ತದೆ. ಕೆಲವು ಸಲ ಒಟ್ಟು ಉದುರ್ತಾ ಇರ್ತದೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಇದು ಉದುರದೇ ಇರ್ಬೋದು. ಈಗಾಗಲೇ ನಾನೀಗ ಸರ್ವೆ ಮರದಲ್ಲಿ ಅದು ಒಟ್ಟು ಸಿಗೋದೇ ಇಲ್ಲ, ಅಥವಾ ಮಹಾಗನಿ ಮರದಲ್ಲಿ ಒಟ್ಟು ಅಥವಾ ಅಂಟು ಏನೂ ಉದುರೋದಿಲ್ಲ. ಆದರೆ ಬೆಣ್ಣೆ ಹಣ್ಣಿನ ಮರದಲ್ಲಿ ನಮಗೆ ಒಂದು ರೀತಿ ಗೋಂದಿನ ರೀತಿ, ಗಮ್ಮಿನ ರೀತಿ, ನಮಗೆ ರೆಸಿನ್ ರೀತಿ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ಹುಟ್ಟು ಸಹ ನಮಗೆ ಉದುರುತ್ತೆ. ಹಾಗಾಗಿ ಆ ಬೆಳೆ ಯಾವುದು, ಆ ಗಿಡ ಯಾವುದು, ಮರ ಯಾವುದು ಅನ್ನೋದ್ರ ಮೇಲೆ ಅದರ ಲಕ್ಷಣಗಳು ಅವಲಂಬಿತವಾಗಿರ್ತವೆ. ಆ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇದೇನಾದರೂ ತಾವು ತಕ್ಷಣ ಗುರುತಿಸಿದ್ರೆ ಆ ಒಂದು ರಂಧ್ರಕ್ಕೆ ನೀವು ಸಾಧ್ಯ ಆದರೆ ಒಂದು ತಂತಿಯನ್ನು ತೂರಿಸಿ, ನಾವು ಮಾವಿನ ಕಾಂಡ ಕೊರಕಕ್ಕೆ ಶಿಫಾರಸು ಮಾಡಿದ ರೀತಿಯಲ್ಲಿ ಒಂದು ತಂತಿಯನ್ನು ತೂರಿಸಿ ಆ ಹುಳವನ್ನು ಸಾಯಿಸೋದಕ್ಕೆ ಪ್ರಯತ್ನ ಮಾಡಿ. ಹುಳ ಸತ್ತಿದೆಯೋ ಇಲ್ವೋ ಅನ್ನೋದು ನಿಮಗೆ ಖಾತ್ರಿ ಆಗಲಿಲ್ಲ ಅಂದರೆ ಒಂದು ಸಿರಿಂಜಿನ ಮೂಲಕ ಇಮಿಡಾಕ್ಲೋಪ್ರಿಡ್ ಪ್ರತಿ ಲೀಟರ್ 10 ಲೀಟರ್ ನೀರಿಗೆ ಪ್ರತಿ ಲೀಟರ್ ನೀರಿಗೆ 10 ml ಇಮಿಡಾಕ್ಲೋಪ್ರಿಡ್ ದ್ರಾವಣವನ್ನು ತಗೊಂಡು, ಅಥವಾ ಸಿಂಪಲ್ ಸರಳವಾಗಿ ಒಂದು 10 ml ಸಿರಿಂಜು ಅಥವಾ 5 ml ಸಿರಿಂಜ್ ತಗೊಂಡು 5 mlಗೆ ಅರ್ಧ ml ಈ ಇಮಿಡಾಕ್ಲೋಪ್ರಿಡ್ ದ್ರಾವಣವನ್ನು ತಗೊಂಡು ಆ ಸಿರಿಂಜಿನ ಮುಖಾಂತರವೇ ಆ ರಂಧ್ರಕ್ಕೆ ಅದನ್ನು ಬಿಡಬೇಕಾದ್ರೆ ಭಾಳ ಹುಷಾರಾಗಿ ಬಿಡಬೇಕು. ಅದು ಸಿಡಿದು ನಮ್ಮ ಕಣ್ಣಿಗೆ ಮೈಗೆ ಬೀಳದ ರೀತಿ ಕಾಳಜಿಯನ್ನು ವಹಿಸ್ಕೊಳ್ಳಿ. ಸಾಧ್ಯ ಆದರೆ ಗ್ಲೌಸ್ಗಳು ಮತ್ತು ಏಪ್ರನ್ಗಳನ್ನು ಹಾಕ್ಕೊಳ್ಳಿ. ಮುಖಕ್ಕೆ ಗೌಸ್ಗಳು ಹಾಕ್ಕೊಂಡಿರಿ. ಈ ಕಾಳಜಿಯನ್ನು ತಗೊಂಡು ಅದನ್ನು ಮುಚ್ಚಿ ಆ ರಂಧ್ರಕ್ಕೆ ನೀವು ನಮ್ಮ ಸೆಗಣಿ ಅಥವಾ COC ಮತ್ತು ಕ್ಲೋರ್ಪೈರಿಫಾಸ್ ಅಥವಾ ಇಮಿಡಾಕ್ಲೋಪ್ರಿಡ್ ಹಾಕಿರುವಂಥ ಹಸಿ ಮಣ್ಣನ್ನು ಮುಚ್ಚಿಬಿಡಿ. ಇದು ಮಾಡಿದ್ರೆ ಈ ಒಳಗಡೆ ಇರುವಂಥ ಹುಳ ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆಗೆ ಬರುತ್ತೆ. ಆ ಒಂದು ರೆಂಬೆ ಹೋಗ್ಬೋದು ಅಥವಾ ಕಾಂಡ ಒಂದು ಸ್ವಲ್ಪ ಹಾನಿ ಆಗಿರ್ಬೋದು. ಬಟ್ ಈ ಹುಳವನ್ನು ನಾವು ನಮ್ಮ ತೋಟದಲ್ಲಿ ಅಭಿವೃದ್ಧಿ ಅಥವಾ ಗಿಡದಲ್ಲಿ ಅಭಿವೃದ್ಧಿ ಆಗೋದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಇದೆ. ಇದನ್ನು ಬಿಟ್ಟು ಬೇರೆ ಇನ್ಯಾವುದೇ ಕ್ರಮಗಳು ಈಗ ಸದ್ಯಕ್ಕೆ ಅಷ್ಟು ಪರಿಣಾಮಕಾರಿ ಅಲ್ಲ. ಇದು ಒಂದೇ ಅತ್ಯಂತ ಪರಿಣಾಮಕಾರಿ ಅಲ್ಲ. ಬಟ್ ನಮ್ಮ ತೋಟವನ್ನು ನಾವು ಕನಿಷ್ಠ ವಾರಕ್ಕೆ ಒಂದ್ಸಲ ಆಗಲಿಲ್ಲ ಅಂದರೂ 15 ದಿನ 20 ದಿನಕ್ಕಾದರೂ ಅಟ್ಲೀಸ್ಟ್ ಕನಿಷ್ಠ 1 ತಿಂಗಳಿಗೊಮ್ಮೆ ಆದರೂ ಒಂದು ರೌಂಡ್ ಅವಲೋಕನ ಮಾಡಿ, ಬಾಡ್ತಾ ಇದ್ದಾವ ನಮ್ಮ ಎಲೆಗಳು, ಟೊಂಗೆಗಳು, ರೆಂಬೆಗಳು, ಕುಡಿಗಳು ಅನ್ನೋದನ್ನು ಗಮನಿಸ್ಕೋಬೇಕು. ಅದನ್ನು ಮಾಡಿಕೊಂಡ್ರೆ ಇದನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದು. ಸಸಿ ಮಡಿಗಳಲ್ಲಿ ಅನಿವಾರ್ಯ ಅಂದಾಗ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ನಾವು ಸಿಂಪರಣೆ ಮಾಡ್ಬೋದು. ಅಥವಾ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಹರಳುಗಳನ್ನು ಈಗಾಗಲೇ ಭಾಳಷ್ಟು ಸಸಿ ಮಡಿ ಇರುವಂಥವರು ಭೂಮಿಗೆ ಹಾಕ್ತಾ ಇದ್ದಾರೆ, ಅಥವಾ
ಪಾಟ್ಗಳಿಗೆ ಹಾಕ್ತಾ ಇದ್ದಾರೆ. ಹಾಗಾಗಿ ಅವು ಅಂತರ್ವ್ಯಾಪಿ ಕೀಟನಾಶಕಗಳಿಂದನೂ ಕೂಡ ಇದು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಸಿ ಮಡಿನಲ್ಲಷ್ಟೇ ಸಾಧ್ಯ. ಆದರೆ ಮರಗಳಿಗೆ ನಾವು ಇದನ್ನೇ ಮಾಡಬೇಕು, ಇಂಜೆಕ್ಷನನ್ನೇ ಮಾಡೋದು ಇದನ್ನು ನಿರ್ವಹಣೆ ಮಾಡೋಕ್ಕೆ ಇರುವಂತಹ ಕ್ರಮ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಇನ್ನು ಕಾಫಿನಲ್ಲಿ ಮಳೆ ಹೆಚ್ಚಾದಂಥ ಕಾಲದಲ್ಲಿ, ಆದರೂ ಬೇಸಿಗೆ ಇರ್ಬೋದು ಅಥವಾ ಮಳೆಗಾಲ ಇರ್ಬೋದು, ಯಾವ ಕಾಲದಲ್ಲೂ ಅಕಾಲಿಕ ಮಳೆ ಬಂತು, ಮಳೆ ಸತತವಾಗಿ ಜಾಸ್ತಿ ಆಯಿತು ಅಂದರೆ ಇತ್ತೀಚಿನ ದಿನಗಳಲ್ಲಿ ಭಾಳ ತೊಂದರೆ ಕೊಡ್ತಾ ಇರುವಂಥದ್ದು ಬಹುಭಕ್ಷಕ ನಮ್ಮ ಬಸವನ ಹುಳು. ಈಗಾಗಲೇ ಸುಮಾರು 1-1.5 ದಶಕದಿಂದ ಕಾಫಿ ಮಂಡಳಿ ಮತ್ತು ಕಾಫಿ ರೈತರೆಲ್ಲರೂ ಭಾಳ ಹೈರಾಣಾಗಿರುವಂಥದ್ದು. ಬರೀ ಕಾಫಿ ಅಷ್ಟೇ ಅಲ್ಲ, ಯಾವುದೇ ಬೆಳೆ ಆದ್ರೂ ತಿಂದು ನಾಶ ಮಾಡುವಂಥ ಸಾಮರ್ಥ್ಯ ಇರುವಂಥದ್ದು ಈ ಬಸವನ ಹುಳುಗೆ. ಇದರಲ್ಲಿ ನಮ್ಮಲ್ಲಿ ಹೆಚ್ಚಿನ ತೊಂದರೆ ಕೊಡ್ತಾ ಇರುವಂಥದ್ದು ಈ ನಮ್ಮ ದೈತ್ಯ ಆಫ್ರಿಕನ್ ಬಸವನ ಹುಳು. ಅದ್ರ ಜೊತೆಗೆ ಮಲೆನಾಡಿನಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಲ್ಲಿಯ ಸ್ಥಳೀಯ ಪ್ರಭೇದಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ. ದಯವಿಟ್ಟು ಕಾಫಿ ಬೆಳೆಗಾರರು ಅದ್ರ ಬಗ್ಗೆ ಗಮನಿಸ್ಕೊಳ್ಳಿ. ಇದರ ನಿರ್ವಹಣೆ ಬೇರೆ ರಾಸಾಯನಿಕಗಳನ್ನು ಅತಿ ಹೆಚ್ಚಾಗಿ ಹೋಗೋದು ಬೇಡ. ಸಾಧ್ಯವಾದಷ್ಟು ತೋಟವನ್ನು ಸ್ವಚ್ಛವಾಗಿಟ್ಕೊಳ್ಳಿ, ಭೂಮಿಯನ್ನು ಸ್ವಚ್ಛವಾಗಿಟ್ಕೊಳ್ಳಿ. ಅದ್ರ ಜೊತೆಗೆ ಏನಾದರೂ ಇವು ಕಂಡುವು ಅಂದರೆ ಅವುಗಳನ್ನು ಸಂಗ್ರಹಿಸಿ ಕೈಯಿಂದ ಎಕ್ಕಿ ತೆಗಿರಿ. ಕೈಯಿಂದ ಎಕ್ಕಿ ತೆಗಿಬೇಕಾದ್ರೆ ಭಾಳಷ್ಟು ಸಲ ಇವು ಆಗಲೊತ್ತೆಲ್ಲ ಎಲ್ಲೋ ಒಂದು ಕಡೆ ರಾಶಿಯಾಗಿ ಕೂತಿರ್ತವೆ. ಕೆಲವೊಂದಷ್ಟು ಸಲ ಮರ ಹತ್ತು ಕೂತಿರೋದೇ ಜಾಸ್ತಿ. ಸಾಧ್ಯ ಆದಷ್ಟು ಎಷ್ಟು ಕಾಣಿಸ್ತವೋ, ಬೇಕಿತ್ತು ಅಂದರೆ ಒಂದು ಏಣಿ ಅಥವಾ ಒಂದು ಸ್ಟ್ಯಾಂಡನ್ನು ಹಾಕ್ಕೊಂಡು ಅವುಗಳನ್ನು ಸಂಗ್ರಹಿಸಿ. ಕೈಗೆ ಗ್ಲೌಸ್ ಹಾಕ್ಕೊಂಡ್ರೆ ಸಂಗ್ರಹ ಮಾಡೋರಿಗೆ ಸ್ವಲ್ಪ ಮುಜುಗರ ಆಗೋದು ಅಥವಾ ನಂತರ ಅದರ ವಾಸನೆ ನಮ್ಮ ಕೈನಲ್ಲಿ ಉಳಿಯೋದು ತಪ್ಪಿಸ್ಬೋದು. ಈ ರೀತಿ ಮಾಡಿ ಅವುಗಳನ್ನು ಸಂಗ್ರಹಿಸಿ ಒಂದು ಡ್ರಮ್ನಲ್ಲಿ ಹಾಕಿ ಅಥವಾ ತೊಟ್ಟಿನಲ್ಲಿ ಹಾಕಿ ಅದರ ಮೇಲೆ ಉಪ್ಪನ್ನು ಹಾಕೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಮತ್ತು ಈ ಡ್ರಮ್ ಅಥವಾ ತೊಟ್ಟಿಯನ್ನು ಆದಷ್ಟು ನಾವು ಮನುಷ್ಯ ಅಥವಾ ಪ್ರಾಣಿಗಳು ವಾಸ ಮಾಡುವಂಥ ಜಾಗದಿಂದ ತುಂಬ ದೂರದ ಕಾಡಿನಲ್ಲಿ ಇದನ್ನು ಹಾಕಿ. ಏಕೆ ಅಂತಂದರೆ ಅದು ತುಂಬ ಕೆಟ್ಟ ವಾಸನೆ ಬರುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ನಮ್ಮ ಮನುಷ್ಯ ಪರಿಸರದಿಂದ ತುಂಬ ದೂರದಲ್ಲಿ ಈ ಒಂದು ಕ್ರಮವನ್ನು ಕೈಗೊಳ್ಳಿ. ಅದ್ರ ಜೊತೆಗೆ ತಿಮ್ಮಲ್ಲಿ ಹಾವಳಿ ತುಂಬ ಜಾಸ್ತಿ ಇತ್ತು ಅಥವಾ ಚಟುವಟಿಕೆ ಇದೆಯೋ ಇಲ್ವೋ ಅಂತ ಗಮನಿಸ್ಕೋಬೇಕು ಅಂದರೆ ಅಲ್ಲಲ್ಲಿ ಒಂದಷ್ಟು ಹಸಿ ಕಸವನ್ನು ಅಥವಾ ನೀರಿನಲ್ಲಿ ನೆನೆಸಿದಂಥ ಗೋಣಿ ಚೀಲವನ್ನು ಅಲ್ಲಲ್ಲಿ ಮುದ್ದೆ ಮಾಡಿ ಅಲ್ಲಲ್ಲಿ ಇಟ್ಟರೆ ಬೆಳಗ್ಗೆ ಹೊತ್ತು ನಾವು ಹೋಗಿ ಅದನ್ನು ತೆಗೆದು ನೋಡಿದ್ರೆ ಅದರ ಕೆಳಗೆ ಭಾಳಷ್ಟು ಸಂಖ್ಯೆ ಈ ಒಂದು ಬಸವನ ಹುಳುಗಳು ರಾಶಿಯಾಗಿರ್ತವೆ. ಅದನ್ನು ನೋಡ್ಬೋದು. ಅದಿತ್ತು ಅಂದರೆ ಈ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ನಾವು ಚಾಲನೆ ಮಾಡಬೇಕು. ಅದ್ರ ಜೊತೆಗೆ ಈ ಒಂದು ಕಸಗಳನ್ನು ಅಥವಾ ಗೋಣಿಚೀಲವನ್ನು, ಹಸಿ ಗೋಣಿಚೀಲವನ್ನು ಸಂಜೆ ವೇಳೆ ಇಡೋದಕ್ಕಿಂತ ಮೊದಲೇ ಅದ್ರ ಜೊತೆಗೆ
ಅದ್ರ ಮೇಲೆ ಚೆನ್ನಾಗಿ ಕಳ್ತಿರುವಂಥ ಹಣ್ಣುಗಳು, ಅದರಲ್ಲೂ ನಮ್ಮ ಪಪಾಯ ಇರ್ಬೋದು, ಬಾಳೆಹಣ್ಣು ಇರ್ಬೋದು, ಯಾವುದೇ ಆದರೂ ಚೆನ್ನಾಗಿ ಕಳ್ತಿರುವಂಥ ಹಣ್ಣುಗಳು ಅಥವಾ ಹಣ್ಣುಗಳ ಮಿಶ್ರಣವನ್ನು ಕೂಡ ನಾವು ಇಡ್ಬೋದು. ತಮಗೇನಾದರೂ ಹಣ್ಣುಗಳ ಕೊರತೆ, ಲಭ್ಯತೆ ಕ್ಷಣಕ್ಕೆ ಸಿಗಲಿಲ್ಲ ಅಥವಾ ಭಾಳ ತುಟ್ಟಿ ಇತ್ತು ಮಾರುಕಟ್ಟೆನಲ್ಲಿ ಹಣ್ಣುಗಳು ಅಂದರೆ, ಅಂಥ ಸಮಯದಲ್ಲಿ ಬೆಲ್ಲ ಬೆಲ್ಲವನ್ನು ಕೂಡ ಬಳಸ್ಕೋಬೋದು. ಕಡೆಯದಾಗಿ ನಮ್ಮ ಮದ್ಯಸಾರ ರಮ್ಮನ್ನು ಅಥವಾ ಬಿಯರನ್ನು ಕೂಡ ಅದರ ಮೇಲೆ ಸ್ವಲ್ಪ ಒಂದು 10ರಿಂದ 20 ml ಅಥವಾ 50 ml ಹಾಕಿದ್ರು ಅದರ ವಾಸನೆಗೆ ಅವು ವಿಶೇಷವಾಗಿ ಆಕರ್ಷಣೆ ಆಗ್ತವೆ. ಅದನ್ನು ಕೂಡ ಇದು ಮಾಡ್ಬೋದು. ಬೇಕಿತ್ತು ಅಂದರೆ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ತೌಡನ್ನು ಕೂಡ ನಾವು ಬಳಸ್ಕೋಬೋದು. ಅಥವಾ ಇತ್ತೀಚಿನ ದಿನಗಳಲ್ಲಿ ನಮ್ಮ ಏನು ಕಡಲೆಪುರಿ ಪಫ್ಡ್ ರೈಸ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ನಾವು ಇದು ಮಾಡಿ ಬಳಸ್ಕೋಬೋದು. ಅದಕ್ಕೂ ಸ್ವಲ್ಪ ಈ ಬಿಯರ್ ಅಥವಾ ರಮ್ ಅಥವಾ ಬೆಲ್ಲದ ಪಾನಕವನ್ನು ಮಿಕ್ಸ್ ಮಾಡಿ ಅದರ ಜೊತೆ ಇಟ್ಟರೆ, ಅಥವಾ ಅವಲಕ್ಕಿ ಇವುಗಳನ್ನು ಮಿಕ್ಸ್ ಮಾಡಿ ಅದರ ಜೊತೆ ಇಟ್ಟು ಅಂತಂದರೆ ಅದಕ್ಕೆ ವಿಶೇಷವಾಗಿ ಆ ವಾಸನೆಗೆ ಆಕರ್ಷಣೆ ಆಗ್ತವೆ. ಅವುಗಳಿಂದ ನಾವು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ. ಮರ ಹತ್ತೋ ಬದಲು ನೆಲದಲ್ಲೇ ಇರುವಂಥವನ್ನ ಸಂಗ್ರಹ ಮಾಡೋದಕ್ಕೆ ಭಾಳ ಈಸಿ ಆಗುತ್ತೆ. ಇನ್ನು ಕಡೆಯದಾಗಿ ನಮಗಿರುವಂಥ ಒಂದೇ ಒಂದು ಅಂಶ ಅಂತಂದರೆ ವಿಷಪಾಶನವನ್ನು ಬಳಸುವಂಥದ್ದು. ಮಾರುಕಟ್ಟೆನಲ್ಲಿ ಮೆಟಾಲ್ಡಿಹೈಡ್ ಅನ್ನುವಂಥ ಒಂದು ಬಸವನ ಹುಳು ನಾಶಕ ಇದೆ. ಅದು ವಿಷ ಪ್ಲಸ್ ಅಟ್ರಾಕ್ಷನ್, ಅದನ್ನು ಆಕರ್ಷಣೆ ಮಾಡಿ ಅದನ್ನು ತಿನ್ನೋ ರೀತಿ ಮಾಡುವಂಥ ಪ್ರೇರೇಪಣೆ ಮಾಡಿ ನಂತರ ಅದಕ್ಕೆ ಪ್ರಚೋದನೆ ಕೊಟ್ಟು ನಂತರ ಅದನ್ನು ಸಾಯಿಸುವಂಥ ಸಾಮರ್ಥ್ಯ ಇರುವಂಥದ್ದು. ಇದನ್ನು ಬಳಸಿದಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು. ಇದನ್ನು ತಿಂದಂಥ ಪಕ್ಷಿ ಪ್ರಾಣಿಗಳು ತೊಂದರೆಗೊಳಗಾಗ್ದಂಗೆ ನಾವು ಸ್ವಲ್ಪ ಕಾಳಜಿ ನೋಡ್ಕೋಬೇಕು. ಅದಲ್ಲದೆ ಈಗೇನಾದರೂ ಮಾರುಕಟ್ಟೆನಲ್ಲಿ ನಮಗೆ ಈ ಒಂದು ಮೆಟಾಲ್ಡಿಹೈಡ್ ಸಿಗಲಿಲ್ಲ. ಮೆಟಾಲ್ಡಿಹೈಡ್ ನಾವು ಯೂಶ್ವಲಿ ಅದರ ತೀವ್ರತೆ ಮೇಲೆ ಕನಿಷ್ಠ 2ರಿಂದ ಸ್ವಲ್ಪವೇ ಅವಳಿ ಇದೆ, ಇವುಗಳದು ಸ್ವಲ್ಪ ಸಂಖ್ಯೆನಲ್ಲಿ ಇದೆ, ಜಾಸ್ತಿ ಆಗಬಾರ್ದು ಅಂತೇಳಿ ಆರಂಭಿಕ ಹಂತದಲ್ಲೇ ನಾವು ನಿರ್ವಹಣೆ ಮಾಡಬೇಕು. ಅಂದರೆ ಕನಿಷ್ಠ 2 kg ಸಾಕು. ತುಂಬ ಸಂಖ್ಯೆಯಲ್ಲಿ ಇದ್ದಾವೆ, ಏಕೆಂದರೆ ಅವುಗಳು ಭಾಳ ವೇಗವಾಗಿ ಅಭಿವೃದ್ಧಿ ಒಂದು ಸಾಮರ್ಥ್ಯ ಇರೋದ್ರಿಂದ ಎಕರೆಗೆ 8 kgಯಷ್ಟು ಕೂಡ ನಾವು ಶಿಫಾರಸು ಮಾಡೋದು. ಎಷ್ಟು ಸಂಖ್ಯೆಯಲ್ಲಿ ನಮ್ಮಲ್ಲಿ ಇವುಗಳು ಇದ್ದಾವೆ ಅಂತೇಳಿ ತಿಳ್ಕೊಳ್ಳೋದಕ್ಕೋಸ್ಕರ ಅದ್ರ ಮೇಲೆ ನಾವು ಇದು ಮಾಡ್ಬೋದು. ಇನ್ನು ನಾವೇ ತಯಾರಿಸ್ಕೋಬೋದಂಥ ಒಂದು ವಿಷಪಾಶಾಣ ಅಂತಂದರೆ, ಈಗಾಗಲೇ ನಾನು ಭಾಳ ಸಲ ಫಾರ್ಮ್ ಟಿವಿನಲ್ಲಿ ಹೇಳಿದ್ದೀನಿ, 25 kg ಅಕ್ಕಿ ತೌಡು ಅಥವಾ ಗೋಧಿ ತೌಡು, ಅದರ ಜೊತೆಗೆ 3 kg ಬೆಲ್ಲ, 100 ml ಹರಳೆಣ್ಣೆ ಮತ್ತು 100 ಗ್ರಾಮ್ ಥಯೋಡಿಕಾರ್ಬ್, ಈ ಒಂದು 100 ml ಥಯೋಡಿಕಾರ್ಬ್ ಕೀಟನಾಶಕಗಳನ್ನು ಮಿಶ್ರಣ ಮಾಡಿ ಒಂದು ರಾತ್ರಿ ಅಥವಾ 24 ಗಂಟೆ ನೆನೆಸಿ ನಂತರ ಅದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಎಲ್ಲಿ ಇವುಗಳ ಚಟುವಟಿಕೆ ಜಾಸ್ತಿ ಇದೆಯೋ ಆ ಮರಗಳ ಕೆಳಗಡೆ ಇದನ್ನು ಒಂದೊಂದು 2 ಉಂಡೆಗಳನ್ನು ಹಾಕೋತಾ ಬಂದರೆ ಅವುಗಳನ್ನು ತಿಂದು ಇವು ನಾಶ ಹೊಂದುತ್ತವೆ. ಇದೊಂದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಅದೇ ರೀತಿ ಇನ್ನೊಂದು, ನಮಗೆ ಅಕ್ಕಿ ತೌಡು ಅಥವಾ ಗೋಧಿ ತೌಡು ಸಿಕ್ಕಲಿಲ್ಲ ಅಥವಾ ಅದು ತುಟ್ಟಿ ಆಯಿತು ಅಂದರೆ ಕಡಿಮೆ ವೆಚ್ಚದ್ದು ಅವಲಕ್ಕಿ ಅಥವಾ ಪಫ್ಡ್ ರೈಸ್ ಅಥವಾ ಪುರಿ ಇವುಗಳನ್ನು ಕೂಡ ನಾವು ಬಳಸ್ಬೋದು. ಅವುಗಳನ್ನು ಬಳಸಿದಾಗ ಅದರ ಜೊತೆಗೆ ನಾವು ಸುಮಾರು ಒಂದು 10ರಿಂದ 15 kg ಅವಲಕ್ಕಿ ಅಥವಾ ಪಫ್ಡ್ ರೈಸ್ ಜೊತೆಗೆ ಸುಮಾರು 3ರಿಂದ 5 kgಯಷ್ಟು ಬೆಲ್ಲ, ಸುಮಾರು 100ರಿಂದ 200 mlನಷ್ಟು ಈ ಹರಳೆಣ್ಣೆ ಒಂದು ಅಟ್ರಾಕ್ಷನ್ ಮಾಡೋದಕ್ಕೆ, ಅದ್ರ ಜೊತೆಗೆ ಈ ಥಯೋಡಿಕಾರ್ಬ್ ಆದರೂ ಆಗಿರ್ಬೋದು ಅಥವಾ ಇಮಿಡಾಕ್ಲೋಪ್ರಿಡ್ ಆದರೂ ಆಗಿರ್ಬೋದು, ಸುಮಾರು 100ರಿಂದ 200 ml ಇಮಿಡಾಕ್ಲೋಪ್ರಿಡನ್ನು ನಾವು ಅದ್ರ ಜೊತೆ ಮಿಶ್ರಣ ಮಾಡಿ ಇದನ್ನು ತಕ್ಷಣವೇ ನಾವು ಹೊಲಕ್ಕೆ ಹಾಕ್ಬೋದು. ಇದನ್ನು ಅಲ್ಲಿ ಫರ್ಮೆಂಟ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಫರ್ಮೆಂಟ್ ಮಾಡ್ತು ಒಂದು 8ರಿಂದ 24 ಗಂಟೆ ಅದನ್ನು ತಡೆದು ಅಂತಂದರೆ ಅವುಗಳನ್ನು ಆಕರ್ಷಿಸುವಂಥ ಸಾಮರ್ಥ್ಯ ಇದಕ್ಕೆ ಹೆಚ್ಚಾಗುತ್ತೆ. ಇದಲ್ಲದೆ ನಾವು ಇನ್ನೊಂದು ನೈಸರ್ಗಿಕವಾಗಿ ಮಾಡ್ಕೋಬೋದಂಥ ಒಂದು ಅವಶ್ಯಕತೆ ಏನಪ್ಪ ಇದೆ ಅಂತಂದರೆ, ಬಸವನ ಹುಳುಗಳು ನಮ್ಮ ತೋಟದಲ್ಲಿ ಇದ್ದಾವೆ ಅಂತಂದರೆ ಆದಷ್ಟು ನಮ್ಮ ತೋಟದಲ್ಲಿ ರಾತ್ರಿ ವೇಳೆ, ಅದರಲ್ಲೂ ಪ್ರಮುಖವಾಗಿ ಸಾಯಂಕಾಲ 6ರಿಂದ 10 ಗಂಟೆವರೆಗೆ ಯಾವುದೇ ಒಂದು ಬೆಳಕಿನ ವ್ಯವಸ್ಥೆ ಅಲ್ಲಿ ಇರದ ಹಾಗೆ ನೋಡ್ಕೊಳ್ಳೋದು ಅತ್ಯಂತ ಪರಿಣಾಮಕಾರಿಯಾದಂಥ ಕ್ರಮ. ಏಕೆ ಅಂತಂದರೆ ಹಲವಾರು ಜಾತಿಯ ಈ ಬಸವನ ಹುಳುಗಳ ಮೇಲೆ ಸುಮಾರು ಬಗೆಯ ಈ ಮಿಂಚು ಹುಳುಗಳು ಪರಭಕ್ಷಕಗಳಾಗಿ ತಿಂತವೆ. ಅವುಗಳ ಮರಿ ಹುಳುಗಳು ಈ ಬಸವನ ಹುಳುಗಳನ್ನೇ ತಿನ್ನುವಂಥದ್ದು. ಹಾಗಾಗಿ ಅವುಗಳನ್ನು ನೈಸರ್ಗಿಕವಾಗಿ ನಿರ್ವಹಣೆ ಮಾಡೋದಕ್ಕೆ ಬಸವನ ಹುಳುಗಳು, ಮಿಂಚು ಹುಳುಗಳು ಅಥವಾ ಬೆಳಕಿನ ಹುಳುಗಳು ನಮ್ಮ ಪರಿಸರದಲ್ಲಿ ಹೆಚ್ಚಾಗಲಿಕ್ಕೆ ಅನುಕೂಲ ಮಾಡೋದಕ್ಕೆ ನಮ್ಮ ತೋಟದಲ್ಲಿ ಸಂಜೆ ವೇಳೆ ಯಾವುದೇ ಕೃತಕ ಬೆಳಕು ಇರದ ಹಾಗೆ ನೋಡ್ಕೊಳ್ಳೋದು ಅತ್ಯಂತ ಪರಿಣಾಮಕಾರಿಯಾದಂಥ ನೈಸರ್ಗಿಕ ವಿಧಾನ. ಇವತ್ತೇನಾದರೂ
ನಾವು ಬಸವನ ಹುಳುಗಳು ಬಳಸಲಿ ಸಾರ್ವಜನಿಕರು ಆಗಿರ್ಬೋದು ಅಥವಾ ತಜ್ಞರಾಗಿರ್ಬೋದು ಎಲ್ಲರೂ ಕೂಡ ಪರಿಸರ ತಜ್ಞರು ನಮ್ಮ ಪರಿಸರದಲ್ಲಿ ಈ ಬಸವನ ಹುಳ ಮಿಂಚು ಹುಳ ಕಡಿಮೆ ಆಗಿದ್ದಾವೆ ಅಂತಂದರೆ ಮೇ ಬಿ ನಮ್ಮ ಕೃಷಿ ಅದಕ್ಕೊಂದು ಕಾರಣ. ಕೃಷಿ ಜೊತೆಗೆ ಇವತ್ತಿನ ಸಾಮಾಜಿಕ ಬೆಳವಣಿಗೆಗಳು, ನಿಸರ್ಗದಲ್ಲಿ ರಾತ್ರಿ ವೇಳೆ ಬೆಳಕಿನ ಚಟುವಟಿಕೆ, ಇವತ್ತೆಲ್ಲ ಹೋಮ್ ಸ್ಟೇಗಳಾಗಿರ್ಬೋದು ಅಥವಾ ಟೂರಿಸಂ ಇಂಡಸ್ಟ್ರಿ ಇರ್ಬೋದು, ಇವೆಲ್ಲ ನಮ್ಮ ಮಿಂಚು ಹುಳುಗಳು ಅವುಗಳು ಜೀವನ ಅಭಿವೃದ್ಧಿ ಆಗೋದಕ್ಕೆ ನಾವು ಅಡೆತಡೆದಿದೆ. ಏಕೆ ಅಂತಂದರೆ ಅವುಗಳ ಕಮ್ಯುನಿಕೇಷನ್, ಅವುಗಳ ಭಾಷೆ ಬೆಳಕು. ಆ ಬೆಳಕಿನಲ್ಲಿ ನಮಗೆ ಡೈಲ್ಯೂಷನ್ ಜಾಸ್ತಿ ಆಗಿ ಅವುಗಳು ಒಂದಕ್ಕೊಂದು ಸೇರ್ತಾ ಇಲ್ಲ, ಅವುಗಳ ಮಿಲನ ಕ್ರಿಯೆ ಆಗ್ತಾ ಇಲ್ಲ, ಅವುಗಳ ಸಂಖ್ಯೆ ಅಭಿವೃದ್ಧಿ ಆಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ಆದಷ್ಟು ಸಂಜೆ ವೇಳೆ ಕನಿಷ್ಠ 6ರಿಂದ 10 ಗಂಟೆವರೆಗೆ ನಿಸರ್ಗ ಕತ್ತಲಾಗೇ ಇರೋ ರೀತಿ ನಾವು ಕಾಪಾಡ್ಕೊಂಡ್ವಿ ಅಂತಂದರೆ ಈ ಒಂದು ಬಸವನ ಹುಳ ಬಾಧೆ ನಮಗೆ ಅಷ್ಟು ದೊಡ್ಡದಾಗಿ ಕಾಣೋದಿಲ್ಲ ಅಂತ ನಾನು ಹೇಳ್ತೀನಿ.